ಪಾಪವ ಕಳೆಯೋ ಪರಮ ಪಾವನ ಮಂಗಳವಾಸ. ಶರಣಮಯ್ಯಪ್ಪ ಸ್ವಾಮಿ ಶರಣಂ. ಕರ್ನಾಟಕದ ಸ್ವಾಮಿ ಅಯ್ಯಪ್ಪನ ಭಕ್ತರ ಪಾಲಿಗೆ ಈ ಒಂದು ವಿಶೇಷ ವಿಚಾರ ಆ ಭಗವಂತನೇ ತಿಳಿಸಿರುವಂತಹ ಅತ್ಯದ್ಭುತವಾದ ಒಂದು ವಿಚಾರವನ್ನ ಉಳ್ಳಂತಹ ಒಂದು ಭಜನಾ ಕೈಪಿಡಿ ಅಂತಾನೆ ಹೇಳಬೇಕು. ಅಂತ ಒಂದು ಕೈಪಿಡಿ ನನ್ನ ಕೈಯಲ್ಲಿದೆ. ಏನು ಈ ವಿಚಾರ ಅನ್ನೋದಾದ್ರೆ, ನಾವು ಸ್ವಾಮಿ ಅಯ್ಯಪ್ಪನ ವ್ರತಧಾರಣೆಯನ್ನ ಮಾಡಿದಾಗ ಮತ್ತು ನಮಗೆ ಇಷ್ಟ ಆದಾಗ ಕೂಡ ಯಾವಾಗ ಬೇಕಾದ್ರೂ ಆ ಭಗವಂತನನ್ನ ಭಜಿಸಬಹುದು. ಆದ್ರೆ ಮಾಲಾಧಾರಣೆಯನ್ನ ಮಾಡಿದಾಗ ವ್ರತ ನಿಷ್ಠೆಯಲ್ಲಿರ್ತೀವಿ, ಆ ಭಗವಂತನ ಪೂಜಾ ವಿಧಿವಿಧಾನಗಳಲ್ಲಿ ಪಾಲ್ಗೊಳ್ತೀವಿ, ಶರಣು ಘೋಷವನ್ನ ಕೂಗ್ತೀವಿ ಮತ್ತು ಎಲ್ಲ ಒಂದು ಸಾಮೂಹಿಕ ಭಜನೆಗಳಲ್ಲಿ ಪೂಜೆಗಳಲ್ಲಿ ಪಾಲ್ಗೊಳ್ತೀವಿ. ಆ ಭಜನೆಗಳಲ್ಲಿ ಪಾಲ್ಗೊಳ್ಬೇಕಾದ್ರೆ ನಮಗೆ ಆ ಸ್ವಾಮಿಗಳು ಗುರುಸ್ವಾಮಿಗಳು ಹೇಳ್ಕೊಟ್ಟಿದ್ದನ್ನ ನಾವು ಕೋರಸ್ ಹೇಳ್ತಾ ಇರ್ತೀವಿ. ಆದ್ರೆ ನಮ್ಮಲ್ಲೂ ಕೂಡ ಆಡಬೇಕು ಅಂತ ಆ ಒಂದು ಭಾವನೆ ಇರುತ್ತೆ. ಆದ್ರೆ ಆ ಭಜನಾ ಗೀತೆಗಳು ನಮ್ಗೆ ಯಾವ್ದಂತ ಗೊತ್ತಿರಲ್ಲ, ಮತ್ತೆ ಬರ್ಕೊಂಡಿರಲ್ಲ, ಎಲ್ಲೂ ಅಂತ ಒಂದಿರಲ್ಲ. ಅದಕ್ಕಾಗಿ ನಮ್ಮ ತುಮಕೂರು ಜಿಲ್ಲೆಯ ದಾಬಸ್ಪೇಟೆಯ ಶ್ರೀಯುತ ಮಂಜುನಾಥ್ ಸ್ವಾಮಿಗಳು ಮತ್ತೆ ಕೆಂಪೇಗೌಡ ಸ್ವಾಮಿಗಳು ನನ್ನ ಜೊತೆಲಿ ಇಬ್ರು ಇದ್ದಾರೆ ಈಗ. ಆ ಸ್ವಾಮಿಗಳು ಬಹಳ ಪರಿಶ್ರಮದಿಂದ ಒಂದು ಅಚ್ಚುಕಟ್ಟಾಗಿ ಆ ಭಗವಂತನ ಒಂದೊಂದು ಭಜನೆಗಳು ಯಾವ್ಯಾವ್ದಿದೆ ಆ ಭಜನೆಗಳಲ್ಲಿ ಏನೇನ್ ಮಾಡಿದ್ದಾರೆ ಅನ್ನೋದನ್ನ ನಾನು ಅವ್ರ ಬಾಯಲ್ಲೇ ಕೇಳ್ತೀನಿ ಫಸ್ಟ್. ಒಂದು ಮತ್ತೆ ಶಬರಿಮಲೆ ವ್ರತಾಚರಣೆಗೆ ನಾವ್ ಎಷ್ಟೇ ತಿಳ್ಕೊಂಡ್ರು ಕೂಡ ಸಾಗರದ ಒಂದು ಹನಿಯನ್ನು ತಿಳ್ಕೊಂಡಷ್ಟು ಅದು ಇಲ್ಲ. ಆದ್ರೆ ಇದು ಯಾವುದೇ ರೀತಿ ವ್ಯವಹಾರದ ದೃಷ್ಟಿಯಿಂದ ನಾವು ಮಾಡಿರುವಂತದ್ದಲ್ಲ. ಇದರ ಮೂಲ ಉದ್ದೇಶ ನಮ್ಮ ಸಂಸ್ಕೃತಿ, ಪರಂಪರೆ, ವ್ರತಾಚರಣೆಯನ್ನ ಮಾಡುವುದರ ಬಗ್ಗೆ. ಮತ್ತೆ ಈ ಒಂದು ಪುಸ್ತಿಕೆಯಲ್ಲಿ ಸರಿಸುಮಾರು 4 ರಿಂದ 5 ಗಂಟೆಯವರೆಗೂ ನಾವು ವ್ರತ ಮಾಡಲಿಕ್ಕೆ ಮತ್ತು ಭಜನೆ ಮಾಡಲಿಕ್ಕೆ ಇರುವಂತ ಎಲ್ಲಾ ಸಂಪೂರ್ಣವಾದ ಮಾಹಿತಿ ಇದರಲ್ಲಿದೆ. ಇದರಲ್ಲಿ 3 ರಿಂದ 4 ಅವರ್ ಕಡಿಮೆ ಅಂದ್ರೂ ಕೂಡ ಭಜನೆ ಮಾಡಬಹುದು. ಅದಕ್ಕೆ ಇರುವಾದಂತ ಎಲ್ಲಾ ಮಾಹಿತಿಗಳು ಇದರಲ್ಲಿ ಇರೋದ್ರಿಂದ ಇದಕ್ಕೆ ಅದರದೇ ಆದಂತ ಮುಂದೆ ಒಂದು ಪ್ರಯತ್ನ ಇದೆ. ಯಾವ ಶೈಲಿಯಲ್ಲಿ ಹಾಡನ್ನ ಆಡ್ಬೋದು, ಅದಕ್ಕೆ ಯಾವ ರೀತಿ ಸಾಹಿತ್ಯ ಸಂಯೋಜನೆ ಮಾಡ್ಬೋದು, ಸಂಗೀತ ಕೊಡೋದು ನೆಕ್ಸ್ಟ್ ಮಾಡ್ಬೇಕು ಅಂತ ಒಂದು ವಿಡಿಯೋ ಮಾಡ್ಬೇಕು ಅಂತ ಇದೆ. ವಿಡಿಯೋ ಮಾಡಿ ಕಳ್ಸಿಕೊಡ್ತೀವಿ. ಸದ್ಯದರಲ್ಲಿ ಎಲ್ಲಾ ಈ ಒಂದು ಪುಸ್ತಿಕೆಯಲ್ಲಿ ಸದ್ಯದಲ್ಲಿ ನೋಡಿ ಸ್ವಾಮಿ, ಎಲ್ಲಾ ರೀತಿಯಂತಹ ಸರಿಸುಮಾರು 111 ಪುಟಗಳು ಇರುವಂತ ಪುಸ್ತಿಕೆ ಇದು. ಇದರಲ್ಲಿ ಅಯ್ಯಪ್ಪನಿಗೆ ಶರಣಘೋಷ, ಎಲ್ಲಾ ಸ್ವಾಮಿಗಳ ಹಾಡುಗಳು, ಮಾತೆಯರ ಹಾಡುಗಳು, ಸುಬ್ರಹ್ಮಣ್ಯ ಸ್ವಾಮಿ ಹಾಡುಗಳು, ಆಂಜನೇಯ ಸ್ವಾಮಿ ಹಾಡುಗಳು, ಶನೀಶ್ವರ ಸ್ವಾಮಿ ಹಾಡುಗಳು, ಅಯ್ಯಪ್ಪನ ಹಾಡುಗಳು, ಎಲ್ಲಾ ರೀತಿಯ ಹಾಡುಗಳು ಇದರಲ್ಲಿ ಸಿಗುತ್ತೆ. ಅದೇ ರೀತಿಯ ಈಗ ಉದಾಹರಣೆ ಹೇಳೋದಾದ್ರೆ ಒಬ್ಬ ಕನ್ಯಾಸ್ವಾಮಿಗಳು, ಆ ಕನ್ಯಾಸ್ವಾಮಿಗಳು ಯಾವ ರೀತಿ ಮಾಲೆ ಹಾಕಬೇಕು, ವ್ರತ ಯಾವ ರೀತಿ ಮಾಡ್ಬೇಕು, ವ್ರತ ಹೇಗೆ ಆರಂಭ ಮಾಡ್ಬೇಕು, ಮಾಲೆಯನ್ನ ಯಾವ ರೀತಿ ಹಾಕೋಬೇಕು, ಯಾವ ರೀತಿ ವ್ರತ ಮಾಡಿದ್ರೆ ಶ್ರೇಷ್ಠ ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ಪುಸ್ತಿಕೆಯಲ್ಲಿ ನಾವು ಇಟ್ಟಿದ್ದೀವಿ. ಇದನ್ನ ಸಂಗ್ರಹ ಮಾಡಿರೋದು, ಯಾವುದೇ ರೀತಿ ನಾವು ಮಾಡಿದೀವಿ ಅನ್ನೋದಕ್ಕಿಂತ ಸಂಗ್ರಹಣೆ ಮಾಡಿದೀವಿ. ನಮ್ಮ ಸುತ್ತಮುತ್ತಲಿನ ಇರುವಂತ ಎಲ್ಲ ಗುರುಸ್ವಾಮಿಗಳನ್ನ ಕೇಳಿ ಅವರಲ್ಲಿ ಇರುವಂತ ವಿಚಾರಧಾರೆಗಳನ್ನ ಹೇಳಿಸ್ಕೊಂಡು ಈ ಪುಸ್ತಿಕೆಯಲ್ಲಿ ನಾವು ಪ್ರಕಟ ಮಾಡಿದೀವಿ. ಇದು ಅಯ್ಯಪ್ಪನ ಲೀಲೆ, ಅಯ್ಯಪ್ಪನ ಮಹಿಮೆ ಅಂದ್ರೆ ತಪ್ಪಾಗಲ್ಲ. ಸರಿಸುಮಾರು 2-3 ವರ್ಷಗಳಿಂದ ಈ ಪ್ರಯತ್ನ ಇತ್ತು ಸ್ವಾಮಿ. ಈ ಪ್ರಯತ್ನ 2-3 ವರ್ಷಗಳಿಂದ ಇತ್ತು. ಅದು ಈಗ ತಾನೇ ಅದು ಜಾರಿಗೆ ಬಂದಿದೆ. ಇನ್ನೂ ಬೇಗನೆ ಬಂದಿದ್ರೆ ಈ ಒಂದು ಪುಸ್ತಿಕೆ ತುಂಬಾ ಸಹಾಯ ಆಗಿರೋದು. ನಾವು ಬೇಗ ಮಾಡ್ಲಿಕ್ಕೆ ಆಗ್ಲಿಲ್ಲ ಸ್ವಲ್ಪ ಕಾರಣಾಂತರಗಳಿಂದ. ಈ ಒಂದು ಪುಸ್ತಿಕೆಯಲ್ಲಿ ಎಲ್ಲಾ ರೀತಿಯಾದಂತ ಮಾಹಿತಿಗಳಿದೆ. ಅಯ್ಯಪ್ಪ ಸ್ವಾಮಿಯ ಅನುಗ್ರಹ ಎಲ್ರಿಗೂ ಸಿಗ್ಲಿ, ಎಲ್ಲರೂ ವ್ರತಾಚರಣೆ ಮಾಡ್ಲಿ. ಬಹುಮುಖ್ಯವಾಗಿ ಎಲ್ಲರ ಹತ್ರ ಕೇಳಿಕೊಳ್ಳೋದು ಸ್ವಾಮಿ ಶರಣಂ, ಅಯ್ಯಪ್ಪನ ವ್ರತವನ್ನ 48 ದಿನಗಳ ಕಾಲ ಪ್ರತಿಯೊಬ್ರು ಮಾಡ್ಲಿ ಅನ್ನೋದು ನಮ್ಮ ಮೂಲ ಉದ್ದೇಶ. ಇವತ್ತು ಹೇಗಾಗಿದೆ ಅಂದ್ರೆ, ಬೆಳಿಗ್ಗೆ 5:30-6 ಗಂಟೆಗೆ ಎದ್ದು ಬಿಸಿ ನೀರಲ್ಲಿ ಸ್ನಾನ ಮಾಡಿ 10-11 ಗಂಟೆಗೆ ಮಾಲೆ ಹಾಕೊಂಡು ಡೈರೆಕ್ಟ್ ಎಲ್ರು ಯಾತ್ರೆ ಮಾಡ್ತಾ ಇದ್ದಾರೆ. ಅದ್ಯಾರು ಮಾಡಕ್ ಹೋಗ್ಬೇಡಿ ಅನ್ನೋದು ನಮ್ಮ ಮೂಲ ಉದ್ದೇಶ. ನಾವು ಕೂಡ 48 ದಿನ ವ್ರತ ಮಾಡ್ಲಿಕ್ಕೆ ಬಹಳ ಆಸೆ ಇದೆ. ಅವಕಾಶ ಭಗವಂತ ಖಂಡಿತ ಕೊಡ್ತಾರೆ, ಮಾಡ್ತೀವಿ ಅನ್ನೋ ನಂಬಿಕೆ ಕೂಡ ಇದೆ. ಅದೇ ರೀತಿ ಈ ಒಂದು ಪುಸ್ತಿಕೆಯಲ್ಲಿ ಎಲ್ಲಾ ರೀತಿಯ ಮಾಹಿತಿಗಳಿದೆ ಸ್ವಾಮಿ. ಆಮೇಲೆ ದಯವಿಟ್ಟು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಪ್ಲಾಸ್ಟಿಕ್ ಅನ್ನ ಶಬರಿಮಲೆ ಯಾರು ತಗೊಂಡು ಹೋಗ್ಬೇಡಿ, ಪ್ಲಾಸ್ಟಿಕ್ ಕವರ್ಗಳನ್ನ ತಗೊಂಡು ಹೋಗ್ಬೇಡಿ. ಅದೇ ರೀತಿ ಪಂಪಾ ನದಿಯಲ್ಲಿ ಬಟ್ಟೆಗಳನ್ನ ಬಿಡಬೇಡಿ. ಶಬರಿಮಲೆ ಪವಿತ್ರವಾದಂತ ಸ್ಥಳ, ವನ್ಯಜೀವಿಗಳು ಇರುವಾದಂತ ಸ್ಥಳ. ಒಂದು ಸ್ಥಳದಲ್ಲಿ ಯಾವುದೇ ರೀತಿಯ ಪ್ಲಾಸ್ಟಿಕ್ ಗಳನ್ನ ಬಳಸಬೇಡಿ, ಬಟ್ಟೆಗಳನ್ನ ಬಿಟ್ಟು ಬರಬೇಡಿ. ಪರಿಶುದ್ಧವಾಗಿದೆ. ಆ ಪರಿಶುದ್ಧತೆಯನ್ನು ಹಾಗೆ ಕಾಪಾಡ್ಕೊಳ್ಳೋಣ. ಮುಂದಿನ ಜನತೆಗೂ ಕೂಡ
ಅದನ್ನ ನಾವು ಬಿಡ್ಬೇಕು, ಹೇಳ್ಕೊಡ್ಬೇಕು, ಮುಂದಿನ ಜನಗಳು ಅದನ್ನ ಪಾಲಿಸ್ಬೇಕು ಅಂತ ಕೇಳ್ಕೊಂತೀವಿ ಸ್ವಾಮಿ. ಸ್ವಾಮಿ ಶರಣ ಸ್ವಾಮಿ, ಇದರಲ್ಲಿ ಈಗ ಮಂಜುನಾಥ್ ಸ್ವಾಮಿಗಳು ಅವರ ಪಾತ್ರ ಏನು, ನಿಮ್ಮ ಪಾತ್ರ ಏನು? ಮಂಜುನಾಥ್ ಸ್ವಾಮಿಗಳು ಮಾತಾಡ್ಲಿ ಈಗ, ಅವ್ರು ಹೇಳಿ ಸ್ವಾಮಿ ನಿಮ್ಮ ಪಾತ್ರ ಏನು ಈ ಪುಸ್ತಕದ ಹೊರಗಡೆ ತರೋದ್ರಲ್ಲಿ? ಸ್ವಾಮಿ ಶರಣಂ ಸ್ವಾಮಿ, ಎಲ್ಲಾ ಅಯ್ಯಪ್ಪ ಭಕ್ತ ಸಮೂಹಕ್ಕೆ ಪ್ರಣಾಮಗಳು. ಈ ಪುಸ್ತಕ ಮಾಡಿರೋ ಉದ್ದೇಶ ಏನಂತ ಹೇಳಿದ್ರೆ, ನಮ್ಮ ಪ್ರಪ್ರಥಮ ಬಾರಿಗೆ ಮೊದಲನೇ ಮಾಲೆ ಹಾಕಿದ ಮೊದಲನೇ ವರ್ಷದಿಂದ ಹಿಡಿದು ಇಲ್ಲಿವರೆಗೂ ಕೂಡ ನಮ್ಗೆ ಭಜನೆ ಮಾಡೋದಕ್ಕಾಗ್ಲಿ ಯಾವ್ದಕ್ಕೆ ಆಗ್ಲಿ ತುಂಬಾ ಎಲ್ಲೂ ಸಿಗ್ತಾ ಇರ್ಲಿಲ್ಲ. ಪೆನ್ನಲ್ಲಿ ಬರ್ಕೊಂಡು ಅವ್ರ ಹತ್ರ ಇಸ್ಕೊಂಡು ಇವ್ರ ಹತ್ರ ಇಸ್ಕೊಂಡು ಬರ್ಕೊಂಡು ಈ ತರ ಇದ್ ಮಾಡ್ಕೊಂಡು ಭಜನೆ ಮಾಡೋ ಪರಿಸ್ಥಿತಿ ಇತ್ತು. ಬಟ್ ಎಲ್ಲರಿಗೂ ಸಿಗ್ಲಿ ಅನ್ನೋ ಅನುಕೂಲ ಆಗುತ್ತೆ. ಎಲ್ಲರಿಗೂ ಸಿಗ್ಬೋದು. ವಾಯ್ಸ್ ಕೇಳ್ತಲ್ಲ ಸ್ವಾಮಿ ನಿಮ್ದು. ಎಲ್ಲಾ ಹೇಳಿ, ಗುರುಸ್ವಾಮಿಗಳ ಮಾತಾಡಿ. ಹತ್ರ ಗುರುಸ್ವಾಮಿಗಳ ಹತ್ರ ಕಲೆಕ್ಟ್ ಮಾಡಿ ಎಲ್ಲರ ಹತ್ರ ಸಂಗ್ರಹಣೆ ಮಾಡಿ ಎಲ್ಲರಿಗೂ ಒಂದು ಉಪಯೋಗ ಆಗ್ಲಿ ಅಂತ ಹೇಳ್ಬಿಟ್ಟು ಇದೊಂದು ಮಾಡಿದೀವಿ ಸ್ವಾಮಿ. ಇನ್ನೊಂದು ಹೇಳ್ಬೇಕಂತ ಹೇಳಿದ್ರೆ ಎಲ್ಲರಿಗೂ ಮಂಡಲ ರಥ ಮಾಡಿ ಶಬರಿಮಲೆ ಯಾತ್ರೆ ಮಾಡ್ಬೇಕು ಅನ್ನೋದು ಉದ್ದೇಶ. ವ್ರತ ನಿಯಮಗಳೇ ಆಗ್ಲಿ ಮತ್ತೆ ಪೂಜಾ ಸಾಮಗ್ರಿಗಳೇ ಆಗ್ಲಿ ಯಾವ್ದು ಏನು ನಮಗೆ ತಿಳ್ಕೊಳೋದಕ್ಕೊಂದು ತುಂಬಾ ಇದಿತ್ತು ಮೊದಲು. ಅದನ್ನ ತಿಳ್ಕೊಂಡು ಎಲ್ಲರಿಗೂ ಉಪಯೋಗ ಆಗ್ಲಿ ಅನ್ನೋ ಒಂದು ಇದಕ್ಕೆ ಸಂಗ್ರಹಣೆ ಮಾಡಿ ಪುಸ್ತಕ ಮಾಡಿರೋ ಉದ್ದೇಶ. ಎಲ್ಲರಿಗೂ ಅನುಕೂಲ ಆಗ್ಲಿ, ಎಲ್ಲರೂ ಉಪಯೋಗ ಮಾಡ್ಕೊಳ್ಬೇಕು ಅಂತ ಕೇಳ್ಕೊಳ್ತೀವಿ. ಇನ್ನೊಂದು ನಮ್ಗೆ VSS ಮೀಡಿಯಾ ಇಂದ ಹೇಳ್ಬೇಕಂದ್ರೆ ತುಂಬಾ ಯಾತ್ರೆಯಲ್ಲಿ ಆಗ್ಲಿ ಇನ್ನೊಂದೇ ಆಗ್ಲಿ ತುಂಬಾ ಮಾಹಿತಿ ಸಿಕ್ಕಿದೆ. ಅದರಲ್ಲಿ ನಮ್ಗೆ ಹೇಳೋದಕ್ಕೆ ಆಗಲ್ಲ, ಅಷ್ಟು ಅದ್ಭುತವಾದ ಮಾಹಿತಿ ಅದರಿಂದ ಸಿಗ್ತಾ ಇದೆ ನಮ್ಗೆ. ಕ್ಷೇತ್ರದಲ್ಲಿ ಕೂಡ ಭಗವಂತನ ಒಂದು ಸೇವೆಗೆ ಮತ್ತೆ ಪುಷ್ಪಾಭಿಷೇಕ ಆಗ್ಲಿ ಇನ್ನೊಂದಾಗ್ಲಿ ಪ್ರತಿ ವರ್ಷ ಅವ್ರ ಕಡೆಯಿಂದ ಇದ್ ಮಾಡಿ ಅದರಿಂದ ಮಾಹಿತಿ ಕೊಟ್ಟು ಅವ್ರ ಕಡೆಯಿಂದ VSS ಮೀಡಿಯಾ ಇದು ನಮ್ ಮೀಡಿಯಾ ಅದಕ್ಕೆ ಎಲ್ಲರೂ ಬೆಂಬಲ ನೀಡಿ ಹಾಗೂ ಈ ಪುಸ್ತಕ ಎಲ್ಲ ಉಪಯೋಗ ಮಾಡ್ಕೊಳ್ಬೇಕು ಅಂತ ನಾವು ಕೇಳ್ಕೊಳ್ತಾ ಇದೀವಿ. ಸ್ವಾಮಿ ಶರಣಂ ಸ್ವಾಮಿ. ಸ್ವಾಮಿ ಶರಣಂ ಸ್ವಾಮಿ, ಎಷ್ಟು ವರ್ಷದಿಂದ ಈ ಒಂದು ಹಾಡುಗಳನ್ನ ಎಲ್ಲೆಲ್ಲಿ ಕಲೆಕ್ಟ್ ಮಾಡಿದ್ರಿ ಅನ್ನೋದಕ್ಕೆ ಎಷ್ಟು ವರ್ಷ ಪ್ರಯತ್ನ ಆಯ್ತು? ಅವ್ರು 2-3 ವರ್ಷ ಅಂದ್ರು. ಈಗ ಏನು ಬರ್ದ್ಕೊಂಡ್ರ ಕೈಯಲ್ಲಿ ಬರ್ಕೊಂಡ್ರ ಹೇಗೆ ಮೊದ್ಲು? ಕೆಲವೊಂದ್ ಹತ್ರ ಆಡೋ ಹತ್ರ ಮತ್ತೆ ಕೆಲವೊಬ್ರ ಹತ್ರ ಕಲೆಕ್ಟ್ ಮಾಡ್ಕೊಂಡು ಅದನ್ನ ಕೈಯಲ್ಲಿ ಬರ್ಕೊಂಡು ಒಂದು 3 ವರ್ಷದಿಂದ ಸಂಗ್ರಹಣೆ ಮಾಡಿ ಆಮೇಲೆ ಈ ಪುಸ್ತಕ ಇದ್ ಮಾಡಿದ್ದು ಸ್ವಾಮಿ. ಈ ಪುಸ್ತಕ ಪ್ರಿಂಟ್ ಆಗಿದೆ ಎಲ್ಲಿ ಸ್ವಾಮಿ ಇದು? ಸ್ವಾಮಿ ದಾಬಸ್ಪೇಟೆ ರಾಘವ್ ಪ್ರಿಂಟರ್ಸ್ ಅಂತ ಸ್ವಾಮಿ. ಈ ಪುಸ್ತಕ ಪ್ರಿಂಟ್ ಆಗ್ಲಿಕ್ಕೆ ಪೇಪರ್ ಬಹಳ ಅದ್ಭುತವಾಗಿದೆ. ಯಾಕೆಂದ್ರೆ ಮಾಮೂಲಿ ಪುಸ್ತಕದಂತೆ ಅಲ್ಲ. ನಾವು ನೋಡ್ತಾ ಇದ್ರೆ ಈಗ ಬಹಳ ಥಿಕ್ನೆಸ್ ಆಗಿದೆ ಪೇಪರ್. ಈ ಪೇಪರ್ ಕ್ವಾಲಿಟಿ ಬಗ್ಗೆ ಏನಾದ್ರೂ ಗೊತ್ತಾ ನಿಮ್ಗೆ? ಸ್ವಾಮಿ, ಈ ಒಂದು ಪುಸ್ತಕವನ್ನ ಪ್ರಿಂಟ್ ಮಾಡಿರೋದು ನಮ್ಮ ಬ್ರದರ್ಸ್ ಏನೆ, ರಾಘವ್ ಪ್ರಿಂಟರ್ಸ್ ಅಂತ. ಈ ಒಂದು ಪುಸ್ತಕವು ನಾರ್ಮಲ್ ಪುಸ್ತಕ ತರ ಇಲ್ಲ ಸ್ವಾಮಿ, ಇದು ತುಂಬಾ ಅದ್ಭುತವಾಗಿ ಬಂದಿದೆ. ಬಹಳ ನಾನು ಇಷ್ಟಪಟ್ಟೆ ಇದು. ಆಮೇಲೆ ಇದಕ್ಕೆ ಯೂಸ್ ಮಾಡಿರುವಂತ ಒಂದು ಹಾಳೆ ಬಂದು ಇದು ಕೋಕೋನಟ್ ಪೇಪರ್ ಅಂತ ಕೂಡ ಕರೀತಾರೆ. ಇದು ಯಾವುದೇ ರೀತಿ ಎಣ್ಣೆ ಬಿದ್ರೂ ಕೂಡ, ಅರ್ಶಿನ ಕುಂಕುಮ ಆದ್ರೂ ಕೂಡ, ಗಂಧ ಆದ್ರೂ ಕೂಡ, ಯಾವುದೇ ರೀತಿ ಆದ್ರೂ ಕೂಡ ಇದು ವಾಶ್ ಮಾಡ್ಬೋದು. ಅಷ್ಟು ಅದ್ಭುತವಾಗಿ ಬಂದಿದೆ ಸ್ವಾಮಿ. ಇದು ನಾರ್ಮಲ್ ಪೇಪರ್ ಅಲ್ವೇ ಅಲ್ಲ, ಇದು ತುಂಬಾ ಅದ್ಭುತವಾಗಿದೆ. ರಾಘವ್ ಪ್ರಿಂಟರ್ಸ್ ದಾಬಸ್ಪೇಟೆ ಇಲ್ಲಿ ಮಾಡಿಕೊಟ್ಟಂತಿದ್ದು. ಆಮೇಲೆ ಪ್ರತಿಯೊಂದು ಪೇಜ್ ಅಲ್ಲೂ ಕೂಡ ಆಯಾ ದೇವರಿಗೆ ಸಂಬಂಧಪಟ್ಟಂತಹ ಮೂರ್ತಿಯ ಚಿತ್ರ ಇದೆ. ಅದೊಂದು ಬಹಳ ಅದ್ಭುತವಾಗಿದೆ ಸ್ವಾಮಿ, ಬಹಳ ಅಮೋಘವಾಗಿದೆ, ಬಹಳ ಅದ್ಭುತವಾಗಿದೆ. ಎಲ್ಲಾ ಪೇಜ್ಗಳಲ್ಲೂ ಅಯ್ಯಪ್ಪನ ಫೋಟೋ, ಎಲ್ಲಾ ಪೇಜ್ಗಳಲ್ಲೂ ಕೂಡ ಮಾತೆಯರ್ ಫೋಟೋ, ಗಣಪತಿ ಫೋಟೋ, ಎಲ್ಲಾ ದೇವರ ಫೋಟೋಗಳು ಕೂಡ ಇದೆ. ಹಾಗೆ ಪುಸ್ತಕದ ಪೇಪರ್ ಕೂಡ ಇದೆ. ಅದ್ಭುತವಾಗಿದೆ ಸ್ವಾಮಿ ಶರಣಂ. ಇಲ್ಲಿ ನಮ್ಮ ಒಂದು ಕಾರ್ಯವ್ಯಾಪ್ತಿ ಏನು ಅಂದ್ರೆ, ಈಗ ಅವರು ನಿಮ್ಮ ಕೆಲಸ ಏನ್ ಸ್ವಾಮಿ? ಸ್ವಾಮಿ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀವಿ ಸ್ವಾಮಿ. ಪ್ರೈವೇಟ್ ಕಂಪ್ನಿ ಕೆಲಸ ಮಾಡೋದು ಏನಕ್ಕೋಸ್ಕರ ಮಾಡ್ತೀರಾ ನೀವು? ತಮ್ಮ ಜೀವನಕ್ಕೋಸ್ಕರ ಸ್ವಾಮಿ. ಅವರು ಸ್ವಾಮಿ ನಮ್ದೊಂದು ಸ್ವಂತ ಉದ್ಯೋಗ ಸ್ವಾಮಿ, ನಾವು ಜೀವನಕ್ಕೋಸ್ಕರ ಮಾಡ್ತೀವಿ. ನಮ್ದು ಅಂಗಡಿ ಇದೆ ಸ್ವಾಮಿ. ಅಂಗಡಿ, ನಿಮ್ಮ ಹೊಟ್ಟೆಪಾಡು ಜೀವನ ನಡಿಬೇಕು ಅದಕ್ಕೆ ಮಾಡ್ತೀರಾ? ಖಂಡಿತ. ಮತ್ತೆ ಈ ಒಂದು ಪುಸ್ತಕ ಹೊರ ತಂದಿರೋದು ಯಾವುದೇ ಆ ಒಂದು ವೃತ್ತಿಪರವಾಗಿ ಅಥವಾ ಹಣಕಾಸಿನ ಒಂದು ನಾವು ಹೆಸರು ಮಾಡಬೇಕು ಅಥವಾ ಹಣಕಾಸು ಮಾಡಬೇಕು ಅಂತ ಅಲ್ಲ ಸ್ವಾಮಿ. ಸ್ವಾಮಿ ಅಯ್ಯಪ್ಪನ ವಿಚಾರಧಾರೆ, ಪ್ರತಿಯೊಬ್ಬ ಸ್ವಾಮಿ ಅಯ್ಯಪ್ಪನ ಭಕ್ತರ ಒಂದು ಏನು ಆ ಚಿನ್ಮುದ್ರೆಯಲ್ಲಿ ಭಗವಂತ ಇದ್ದಾನೆ, ಅದರಂತೆ ನಮ್ಮ ಆ ಚಿನ್ಮುದ್ರೆಯನ್ನ ಭಗವಂತನ ನಾವು ಕೈಯಲ್ಲಿ ಇಟ್ಕೋಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಮಾಡಿದ್ದಾರೆ. ನಾನು ಈ ಪುಸ್ತಕವನ್ನ ಈಗ ಭಜನೆಗಳನ್ನ ಯಾವುದು ಕೂಡ ಇನ್ನೂ ನೋಡಿಲ್ಲ, ಆದ್ರೆ ಎಲ್ಲವನ್ನು ಕೂಡ ಗ್ಲಾನ್ಸ್ ಮಾಡಿದ್ದೀನಿ. ಆದ್ರೆ ಎಲ್ಲ ಅದ್ಭುತವಾಗಿದೆ.
ಮತ್ತೆ ಸಂಗ್ರಹಕಾರ ಪೀಠಿಕೆ ಮತ್ತೆ ಗುರುಸ್ವಾಮಿಗಳ ಕೆಲವೊಂದು ಆಶೀರ್ವಚನಗಳು ಮತ್ತು ಪ್ರಾರಂಭದಲ್ಲಿ ಹೌದು. ವ್ರತಾಚರಣೆಯ ನಿಯಮಗಳು ಹೇಗಿರಬೇಕು, ಪ್ಲಾಸ್ಟಿಕ್ ಅನ್ನ ತಗೊಂಡೋಗ್ಬಾರ್ದು ಅನ್ನೋದನ್ನ ಕೊನೆಯಲ್ಲಿ ಸ್ವಚ್ಛತೆಗೆ ಗಮನ ಕೊಡಬೇಕು ಅಂತ ಹೇಳಿದ್ದಾರೆ. ಮತ್ತು ನಿಮ್ಮ ಒಂದು ಪೂಜಾ ಸಾಮಗ್ರಿಗಳು ಏನೇನ್ ಇರ್ಬೇಕು, ಇರುಮುಡಿಯಲ್ಲಿ ಏನೇನ್ ಇರ್ಬೇಕು, ಯಾವ್ಯಾವ ವಸ್ತುವನ್ನ ಏನೇನ್ ಮಾಡ್ಬೇಕು ಅನ್ನೋದಕ್ಕೆ ನಾವು ಈಗಲೇ ವಿಡಿಯೋ ಮಾಡಿದ್ದೀವಿ. ಅದನ್ನ ಇಲ್ಲಿ ಡೀಟೇಲ್ಡ್ ಆಗಿ ಅವರು ಹೌದು. ನಿಮಗೆ ನೋಡೋದಾಗ ಗೊತ್ತಾಗುತ್ತೆ. ಅಂತ ಒಂದು ಅದ್ಭುತವಾದ ಹೌದು. ಕೈಪಿಡಿ. ಮೊದಲಿಗೆ ವಿಘ್ನ ನಿವಾರಕ ವಿನಾಯಕನಿಂದ ಪಾಲ್ಗೊಂಡು ಆನಂತರ ಅವರ ಸಹೋದರ ಮುರುಘಾ, ಹಂತ ಹಂತವಾಗಿ ತಾಯಿ ಶಿವ, ಪಾರ್ವತಿ ಮತ್ತೆ ನಾರಾಯಣ, ಆ ತರ ಕೊನೆಗೆ ಆ ಸ್ವಾಮಿ ಅಯ್ಯಪ್ಪನ ಭಜನೆಗಳು ಬಹಳಷ್ಟಿದೆ. ಸ್ವಾಮಿ ಎಷ್ಟು ಹಾಡುಗಳಿದೆ ಒಟ್ಟು ಇದ್ರಲ್ಲಿ? ಸ್ವಾಮಿ ಅಯ್ಯಪ್ಪಂದು ಬಂದು 38 ಇದೆ ಸ್ವಾಮಿ. ಇನ್ನ ಮಾಮೂಲಿ ಗಣೇಶ ಸ್ವಾಮಿಗಳದು ಎಲ್ಲ 5, 5, 6, 4 ಹಿಂಗ್ ಬರುತ್ತೆ ಸ್ವಾಮಿ. ಅದ್ರಲ್ಲಿ ಅಯ್ಯಪ್ಪನ್ ಬಂದು 38 ಹಾಡುಗಳಿದೆ. ಹರಿಯ ಹಾಡುಗಳು ಬಂದು ಶ್ರೀಹರಿ ಸ್ವಾಮಿಗಳದು 9, ಶ್ರೀಹರನದು 11 ಸ್ವಾಮಿ. ಈ ತರ ಇದಿದೆ ಸ್ವಾಮಿ. ಅಯ್ಯಪ್ಪನ ಹಾಡುಗಳು 38ರಿಂದ 39 ಹಾಡುಗಳಿದೆ. ಅದೇ ರೀತಿ ಎಲ್ಲಾ ದೇವರುಗಳಿಗೆ ಸಂಬಂಧಪಟ್ಟಂತ ಹಾಡುಗಳು, ಭಜನೆಗಳು, ಸಂಕೀರ್ತನೆಗಳು, ಪ್ರತಿಯೊಂದು ಮಾಹಿತಿ ಇದೆ. ದಯವಿಟ್ಟು ಗಮನಿಸಿ. ಸ್ಫುಟ ಅಕ್ಷರದಲ್ಲಿ ಒಬ್ರು ವಯಸ್ಸಾದವರ ಸಮಯ ಕಣ್ಣು ಹಿಂಗೆ ಕನ್ನಡಕ ಹಾಕೊಂಡು ನೋಡ್ಬೇಕು ಅಂತೇನಿಲ್ಲ. ಎಲ್ಲರಿಗೂ ಒಂದು ಅದ್ಭುತವಾಗಿ ಕಾಣಿಸುವಂತಹ ಕನ್ನಡದಲ್ಲಿ ಇರುವಂತದ್ದು. ಮತ್ತೆ ಈ ಒಂದು ಭಕ್ತಿ ಸಮರ್ಪಣೆ, ಇಲ್ಲಿ ಒಂದಿಷ್ಟು ಸ್ವಾಮಿಗಳ ಹೆಸರಿದೆ. ಈ ಒಂದು ಕಾಣದ ಕೈಗಳು 10 ಹಲವಾರು ಇದೆ. ಯಾಕೆಂದ್ರೆ ಒಂದು ಪುಸ್ತಕ ಹೊರಬರ್ಬೇಕು ಅಂದ್ರೆ ಇವರು ಕೆಲವೊಂದು ಹೆಸರುಗಳನ್ನ ಹಾಕಿದ್ರೆ ಅದು ಅವ್ರ ಗೌರವ. ಆದ್ರೆ ಈ ಒಂದು ಪುಸ್ತಕದ ಬೆಲೆ ಏನು, ಇದನ್ನ ಎಲ್ಲಿ ಖರೀದಿಸಬಹುದು ಅನ್ನೋದನ್ನ ಈಗ ಅವ್ರ ಬಾಯಿಂದನೇ ಕೇಳೋಣ. ಸ್ವಾಮಿ ಶರಣಂ ಸ್ವಾಮಿ, ಹೇಳಿ ಸ್ವಾಮಿ. ಸ್ವಾಮಿ ಶರಣಂ ಸ್ವಾಮಿ. ಆ ಕೊನೆಯದಲ್ಲಿ 3 ನಂಬರ್ ಇದೆ ಸ್ವಾಮಿ. ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿದ್ರೆ ನಾವು ಅವರು ಎಲ್ಲಿದ್ದಾರೆ ಸ್ವಾಮಿಗಳು, ಅವರಿಗೆ ಕೊರಿಯರ್ ಮುಖಾಂತರ ಪುಸ್ತಕವನ್ನ ತಲುಪ ಕಾರ್ಯ ಮಾಡ್ತೀವಿ ಸ್ವಾಮಿ. ಇಲ್ಲ ಅವ್ರು ದಾಬಸ್ಪೇಟೆಗೆ ಬಂದ್ರು ಕೂಡ ನಾವು ಕಳಿಸ್ಕೊಡ್ತೀವಿ. ನಂಬರ್ ಹೇಳಿ ಸ್ವಾಮಿ ಅವ್ರದ್ದು. ಯಾರು ನಿಮ್ ನಂಬರ್ಗಳು ಹೇಳಿ ಸ್ವಾಮಿ. ನಮ್ಮ ನಂಬರ್ 9980478324 ಅಂತ, ಕೆಂಪೇಗೌಡ ಅಂತ. ಇವ್ರು ಮಂಜುನಾಥ್ ಸ್ವಾಮಿಗಳು. ಇವ್ರ ನಂಬರ್ ಬಂದು 9663013874. ಈ ನಂಬರ್. ಇವ್ರದ್ದು ಕೆಂಪೇಗೌಡ ಸ್ವಾಮಿಗಳದ್ದು ಬ್ರೇಕ್ ಆಯ್ತು ವಾಯ್ಸ್. ನಂಬರ್ ಹೇಳ್ಬೇಕಾದ್ರೆ ಇನ್ನೊಂದ್ಸರಿ ಹೇಳಿ. 9980478324 ಈ ನಂಬರ್ ಸ್ವಾಮಿ. ಸ್ವಾಮಿ, ಈ ಪುಸ್ತಕವನ್ನ ನೀವು 99 ರೂಪಾಯಿ ಪ್ಲಸ್ ಕೊರಿಯರ್ ಚಾರ್ಜ್ ಅನ್ನ ನೀವೇ ಕೊಡ್ಬೇಕು ಸ್ವಾಮಿ. ಯಾಕೆಂದ್ರೆ ಇದನ್ನ ಅವ್ರೇನು ಲಾಭಕ್ಕೆ ಮಾಡ್ತಾ ಇಲ್ಲ. ತಾವು ಎಲ್ಲಿರ್ತೀರಾ ಕೊರಿಯರ್ ಚಾರ್ಜಸ್ ಅನ್ನ ಕೊಟ್ರೆ ಅವರು ನಿಮಗೆ ಒಂದು ಅದ್ಭುತವಾದ, ಯಾಕೆಂದ್ರೆ ನಮ್ಗೆ ಬಹಳಷ್ಟು ಸ್ವಾಮಿಗಳು ಸ್ವಾಮಿ ಭಜನಾ PDF ಇದ್ರೆ ಕಳಿಸ್ಕೊಡಿ ಅಂದ್ರೆ PDF ಇರುತ್ತೆ, ಮೊಬೈಲ್ ಸ್ವಿಚ್ ಆಫ್ ಆಗಿದ್ರೆ ನಾವೇನು ಮಾಡ್ಲಿಕ್ಕೆ ಆಗಲ್ಲ. ಭಜನೆ ಟೈಮಲ್ಲಿ ಮೊಬೈಲ್ ನೋಡ್ತಾ ಕೂತ್ಕೊಳ್ಳೋಕ್ ಆಗಲ್ಲ. ಆ ಭಜನೆ ಟೈಮಲ್ಲಿ ಮತ್ತೆ ತಾವುಗಳು ಆ ಒಂದು ಏಕಾಂತವಾಗಿ ಕೂತಿದ್ದಾಗ ಈ ಒಂದು ಭಕ್ತಿ ಭಜನೆ ಗೀತೆಗಳನ್ನ ತಾವು ಪ್ರಾಕ್ಟೀಸ್ ಮಾಡ್ತಾ ಭಜನೆಯಲ್ಲಿ ಆಡ್ಲಿಕ್ಕೆ ಅತ್ಯದ್ಭುತವಾದ ಒಂದು ದೈವಿಕವಾದ ಒಂದು ಪುಸ್ತಕ ಮಾತ್ರ ಅದ್ಭುತವಾಗಿದೆ ಸ್ವಾಮಿ. ಪ್ರಿಂಟಿಂಗ್ ಮಾಡಿದವರು ಆ ರಾಘವ ಪ್ರಿಂಟರ್ಸ್ ಅಂತಂದ್ರು, ಅವರಿಗೆ ಸ್ವಾಮಿ ಶರಣ ಹೇಳಲೇಬೇಕು. ಪ್ರತಿಯೊಂದು ಪುಟದಲ್ಲೂ ಕೂಡ ಒಂದು ನೋಡಿ ಯಾವ ರೀತಿ ಗ್ಯಾಪ್ ಕೊಟ್ಟು ಎಲ್ಲ ಮಂದಿ ಏನೋ ಒಂದು ಏನ್ ಹಾಕಿದ್ದಾರೆ, ಅದಕ್ಕೆ ಆ ಒಂದು ಕಾರ್ಯವೈಖರಿ ಇದರಲ್ಲಿ ಕಾಣಿಸ್ತಾ ಇದೆ. ಈ ಕಾರ್ಯವೈಖರಿ ಅನ್ನೋಕ್ಕಿಂತ ಇದು ಭಕ್ತಿಯ ಪ್ರತಿನಿಧಿಯಾಗಿ ಭಕ್ತಿಯ ಪ್ರತಿರೂಪವಾಗಿ ಈ ಪುಸ್ತಕ ಇದೆ. ಸ್ವಾಮಿ ಬೇರೆ ಏನಾದ್ರು ಹೇಳಿ, ಏನಾದ್ರು ಹೇಳ್ಬೇಕು ಅಂತ ಅವಾಗ ಏನ್ ಹೇಳಕ್ ಬಂದ್ರಿ, ನಾನು ಮಾತಾಡೋದು. ಹೌದೌದು. ಈ ಒಂದು ಪುಸ್ತಿಕೆಗೆ ನಮ್ಮ ನೋಡಿ ಈ ಒಂದು ಪೇಜ್ ಅಲ್ಲಿ ಕಾಣಿಸ್ಬೋದು, ಹೊಸಪಾಳ್ಯ ಅನ್ಬಿಟ್ಟು ದಕ್ಷಿಣ ಕಾಶಿ ಶಿವಗಂಗೆ ಶನೀಶ್ವರ ಸ್ವಾಮಿ ದೇವಸ್ಥಾನ ಅವರ ಪ್ರಧಾನ ಅರ್ಚಕರು ಇವರ ಸಹಕಾರ ತುಂಬಾ ಇದೆ. ಅದೇ ರೀತಿ ಕಾಣದ ಕೈಗಳು ಹೇಳಿದ್ರೆ ಅದು ಗೊತ್ತಾಗಲ್ಲ, ತುಂಬಾ ಜನರ ಸಹಾಯ, ತುಂಬಾ ಸ್ವಾಮಿಗಳ ಸಹಾಯ ಇದು. ಇವರೆಲ್ಲರ ಸಹಾಯ, ಇವರೆಲ್ಲರ ಮೇರೆಗೆ ಈ ಒಂದು ಪುಸ್ತಕ ಎಲ್ಲರೂ ಕೂಡ ಸಹಾಯ ಮಾಡಿದರೆ ಸ್ವಾಮಿಗಳು. ಅವರೆಲ್ಲರೂ ಈ ಪುಸ್ತಕ ಬರ್ಲಿಕ್ಕೆ ತುಂಬಾ ಜನರ ಸಹಾಯ ಇದೆ. ಅವರೆಲ್ಲರಿಗೂ ಅನಂತ ಧನ್ಯವಾದಗಳು. ಹಾಗೆ VSS ಮೀಡಿಯಾ ಚಾನಲ್ ನಮಗೂ ಕೂಡ ತುಂಬಾ ಥ್ಯಾಂಕ್ ಯು. ಎಷ್ಟು ಹೇಳಿದ್ರು ಏನ್ ಹೇಳಿದ್ರು ಕಡಿಮೆನೆ ಸ್ವಾಮಿ. ನಿಮಗೆ ನಿಮ್ಮ ಒಂದು ಚಾನೆಲ್ ತುಂಬಾ ಮಾಹಿತಿ ಸಿಗ್ತಾ ಇದೆ ಸ್ವಾಮಿ. ಈ ನಿಮ್ಮ ಕಾರ್ಯ ಹೀಗೆ ನಡೀಲಿ. ಎಷ್ಟೋ ಸ್ವಾಮಿಗಳಿಗೆ ಮಾಹಿತಿ ಸಿಗ್ತಾ ಇದೆ ಸ್ವಾಮಿ. ಎಲ್ಲ ಅಯ್ಯಪ್ಪನ ಕೃಪೆ, ಅಯ್ಯಪ್ಪನ ಲೀಲೆ, ಆ ಕರುಣಾಸಾಗರ ಅಯ್ಯಪ್ಪನ ಅನುಗ್ರಹ, ಆಶೀರ್ವಾದ. ಸರ್ವಂ ಶಾಸ್ತಾಮಯಂ ಸ್ವಾಮಿ. ಈ ಒಂದು ಪುಸ್ತಕದ ಆ 2 ಕಣ್ಗಳು ಅಂತ ಇವರು ಮಾಡಿದ್ದಾರೆ, ಆದ್ರೆ ಇದಕ್ಕೆ 10 ಹಲವು ಶ್ರಮಗಳು ಎಲ್ಲರದ್ದು ಇದೆ. ಅವರೆಲ್ಲರಿಗೂ ಕೂಡ ಧನ್ಯವಾದಗಳು. ತಮಗೆ
ಈ ಒಂದು ಏನು ಜ್ಯೋತಿ ಕಾಲ ಆಗೋಯ್ತು ಸ್ವಾಮಿ, ಅಯ್ಯಪ್ಪನ್ ಮರ್ತು ಬಿಡಬೇಕು ಅಂತ ದಯವಿಟ್ಟು ಯಾರು ಆ ಒಂದು ಭಾವನೆಯಲ್ಲಿ ಇರಬೇಡಿ. ನಮ್ಮ ಉಸಿರಿರೋವರೆಗೂ ಕೂಡ ನಮ್ಮ ಆರಾಧ್ಯ ದೈವ ಆ ಶಾಸ್ತಾನನ್ನ ಆರಾಧಿಸಲೇಬೇಕು. ಆ ಆರಾಧಿಸಲಿಕ್ಕೆ ನಮಗೆ ಒಂದು ಭಕ್ತಿ ಪೂರ್ವಕವಾದ ಒಂದು ವಿಧಾನ ಈ ಪುಸ್ತಕ. ಹೇಗೆ ನಿಮಗೆ ಆ ಒಂದು ಪೂಜಾ ಕೈಂಕರ್ಯದಲ್ಲಿ ಹಣ್ಣು, ಹಂಪಲು, ತೆಂಗಿನಕಾಯಿ, ಊದ್ಕಡ್ಡಿ, ಕರ್ಪೂರ ಇರಬೇಕು, ಅದೇ ರೀತಿ ಪ್ರತಿಯೊಬ್ಬ ಅಯ್ಯಪ್ಪ ಸ್ವಾಮಿ ಭಕ್ತರ ಮನೆಯಲ್ಲಿ ಇರಬೇಕಾದಂತಹ ಒಂದು ಭಜನಾ ಪುಸ್ತಕ. ಇದನ್ನ ನಾವೇನು ಇಲ್ಲಿ ಪ್ರಮೋಟ್ ಮಾಡ್ತಾ ಇಲ್ಲ, ಅವರಿಂದ ಯಾವುದೇ ದುಡ್ಡನ್ನು ತಗೊಳ್ತಾ ಇಲ್ಲ, ಇಲ್ಲಿ ಯಾವುದು ಕೂಡ ಭಕ್ತಿ ಪೂರ್ವಕ ಮಾಡ್ತಾ ಇರೋದು. ಆದ್ದರಿಂದ ಯಾರಿಗೆ ಭಕ್ತಿ ಪೂರ್ವಕವಾಗಿ ಈ ಪುಸ್ತಕವನ್ನ ತೆಗೆದು ಇಟ್ಕೋಬೇಕು ಅಂತ ಇರ್ತೀರಾ, ಅವರು ಈ ಒಂದು ವಿಡಿಯೋ ಎಂಡಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲೂ ಇರುತ್ತೆ, ಮತ್ತೆ ಎಡಿಟ್ ಮಾಡಿ ಇದನ್ನ ಯೂಟ್ಯೂಬ್ ಅಲ್ಲಿ ಮತ್ತೆ ಪ್ರಸಾರ ಮಾಡ್ತೀವಿ, ಯಾಕೆಂದ್ರೆ ಫೇಸ್ಬುಕ್ ಹಾಕ್ತಿವಿ, ಅಲ್ಲಿ ಆ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅವರಿಗೆ ಕರೆ ಮಾಡಿ, ಅವರು ಅದ್ಭುತವಾಗಿ ಆ ಕೊರಿಯರ್ ಕವರ್ ನೋಡ್ಬೇಕಾದ್ರೆ ನಿಮ್ಗೆ ನೋಡಿ, ಆ ಕವರ್ ಮೇಲೂ ಕೂಡ ಆ ಅಯ್ಯಪ್ಪನ ಪ್ರತಿರೂಪವಾಗಿ ಅಡ್ರೆಸ್ ಬರಿಬೇಕಾದ್ರೆ ಕಳಿಸಿದ್ದಾರೆ. ಇಷ್ಟು ಅದ್ಭುತವಾಗಿ ಆ ಒಂದು ಭಕ್ತಿ ಪೂರ್ವಕವಾಗಿ ಮಾತ್ರ ಮಾಡ್ಲಿಕ್ಕೆ ಏನೋ ಒಂದು ಅಡ್ರೆಸ್ ಕಳಿಸಿದ್ದಾರೆ, ಪೋಸ್ಟ್ ಮಾಡಿ ಕಳಿಸಿ ಸ್ವಾಮಿ ಅಂತ ಅಂದ್ರೆ ಬರ್ದು ಹೇಗ್ ಬೇಕಾದ್ರೂ ಕಳಿಸ್ಬೋದು. ಪ್ರತಿಯೊಂದಲ್ಲೂ ಆ ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿ ಶರಣಂ, ಓಂ ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಈ ಒಂದು ಅಯ್ಯಪ್ಪನ ಭಕ್ತರಲ್ಲಿ ಮಾತ್ರ ಕಾಣ್ಲಿಕ್ಕೆ ಸಾಧ್ಯ. ಅದಕ್ಕಾಗಿ ಇವರ ಈ ಒಂದು ಭಕ್ತಿಯ ಶ್ರಮಕ್ಕೆ ಆ ಒಂದು ಸ್ವಾಮಿಗಳು ಯಾರೋ ಎಲ್ಲೋ ಒಂದ್ ಕಡೆ ಭಜನೆ ಆಡಿ ಈ ಬುಕ್ನಿಂದ ಆ ಸ್ವಾಮಿ ಅಯ್ಯಪ್ಪನ ಒಂದು ಭಕ್ತಿ ಗೀತೆಯ ಭಜನೆ ಆ ಭಗವಂತನ ತಲುಪಿದ್ರೆ ಆ ಒಂದು ಕುಟುಂಬಕ್ಕೆ, ಅವರಿಗೆ ಆ ಭಗವಂತನ ಆಶೀರ್ವಾದ ಲಭಿಸುತ್ತೆ. ಆ ಆಶೀರ್ವಾದವನ್ನ ನಿಮ್ಮೆಲ್ಲರಿಂದ ಬೇಡುತ್ತಾ ಮತ್ತೊಮ್ಮೆ ಈ ಒಂದು ತತ್ವಮಸಿ ಶ್ರೀ ಧರ್ಮಶಾಸ್ತ್ರ ಭಜನಾವಳಿಗಳು ಈ ಒಂದು ಪುಸ್ತಕದ ಬೆಲೆ ಮುಖ ಬೆಲೆ 99 ರೂಪಾಯಿ, 99 ರೂಪಾಯಿ ಪ್ಲಸ್ ಕೊರಿಯರ್ ಚಾರ್ಜ್ ಅನ್ನ ತಾವೇ ಕೊಡ್ಬೇಕು ಸ್ವಾಮಿ. ಎಲ್ಲೆಲ್ಲೋ ಎಷ್ಟೆಷ್ಟೋ ಖರ್ಚು ಮಾಡ್ತೀವಿ, ಈ ಒಂದು ಪುಸ್ತಕವನ್ನ ತೆಗೆದು ಇಟ್ಕೊಳ್ಳಿ. ತುಂಬಾ ಅದ್ಭುತವಾಗಿ ಯಾರು ಕೂಡ ಭಜನೆಯಲ್ಲಿ ನಾವು ಆಡ್ಲಿಕ್ಕೆ ಆಗಲ್ಲ ಸ್ವಾಮಿ, ನಮ್ಗೆ ಗೊತ್ತಿಲ್ಲ ಅನ್ನೋರು ಕೂಡ ಈ ಭಜನೆಯಿಂದ ಆಡಬಹುದು. ಅದಕ್ಕೆ ಆ ಭಗವಂತನ ಈ ವಿಚಾರಧಾರೆ ತುಂಬಾ ಅದ್ಭುತವಾಗಿದೆ ಸ್ವಾಮಿ. ತುಂಬಾ ತುಂಬಾ ಧನ್ಯವಾದ ಸ್ವಾಮಿ. ಸ್ವಾಮಿ, ನಾವು ನಿಮಗೆ ತುಂಬಾ ಧನ್ಯವಾದ ಹೇಳ್ಬೇಕು. ನಿಮಗೋಸ್ಕರ ಇಷ್ಟೆಲ್ಲಾ ಮಾಡಿದೀರಾ ಸ್ವಾಮಿ. ಎಲ್ಲ ಒಂದೇ ರೈಲಲ್ಲಿ ಹೋಗ್ತಾ ಇದೀವಿ, ನಮ್ ಪಯಣ ಭಗವಂತನ ಭಕ್ತಿ ಯಾತ್ರೆ. ಇಲ್ಲಿ ಧನ್ಯವಾದಗಳು ನಿಮ್ಮ ಈ ಶ್ರಮಕ್ಕೆ. ಆ ಶ್ರಮ ಮಾಡಿರಂತ ನಿಮ್ಮ ಪಾದಾರ ವಿಂದಗಳಿಗೆ ನಾನು ಎಲ್ಲಾ ಅಯ್ಯಪ್ಪ ಭಕ್ತರ ಪರವಾಗಿ ನಿಮಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಈ ಶ್ರಮದ ಫಲ ನಿಮಗೆ ಈಗ್ಲೇ ದೊರಕಲ್ಲ. ಯಾರು ಆ ಭಜನಾವಳಿಗಳನ್ನ ಆಡ್ತಾರೆ, ಈಗ ನೀವು ಒಂದ್ ಹೆಜ್ಜೆ ಮಾತ್ರ ಇಟ್ಟಿರೋದು, ಇದು ಅಲ್ಲಿ ಭಗವಂತನ ತಲುಪಿಸೋದು. ನೀವು ಎಷ್ಟ್ ಮಾಡೋದು ನಿಮ್ ಕಾರ್ಯ ಮುಗೀತು, ಇದನ್ನ ಪಾಸ್ ಮಾಡ್ತಾ ಇರ್ಬೇಕು ನಾವು, ಒಂಥರ ಮಾನವ ಸರಪಳಿ ಇದ್ದಂಗೆ. ಅದಾದಾಗ ಮಾತ್ರ ಆ ಭಗವಂತನಿಗೆ ಇದು ಭಕ್ತಿಯ ನಿಮ್ಮ ಶ್ರಮಕ್ಕೆ ಒಂದು ಭಕ್ತಿಯುತವಾದ ಗೌರವ ತೋರಿಸ್ತಂತೆ. ಅದನ್ನ ತೋರಿಸುವುದರಲ್ಲಿ ಎಲ್ಲರೂ ಪಾತ್ರರಾಗೋಣ ಸ್ವಾಮಿ. ಸ್ವಾಮಿ ಶರಣಂ, ಸ್ವಾಮಿ ಶರಣಮಯ್ಯಪ್ಪ. ನನಗಿಂತ ಕಿರಿಯವನು ಯಾರು ಇಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ತುಮಕೂರಿನ ದಾಬಸ್ಪೇಟೆಯ ಶ್ರೀಯುತ ಮಂಜುನಾಥ್ ಸ್ವಾಮಿ ಮತ್ತು ಕೆಂಪೇಗೌಡ ಸ್ವಾಮಿಗಳು ಬಹಳ ಭಕ್ತಿಯಿಂದ ಶ್ರಮ ಪಟ್ಟಿರೋದು. ಮತ್ತೆ ಕೆಲಸ ಮಾಡಿ ನಾವು ದುಡಿಬೇಕು ಅಂತ ಅಲ್ಲ, ಭಕ್ತಿಯಿಂದ ಮತ್ತು ಪ್ರೀತಿಯಿಂದ ಆ ಅಯ್ಯಪ್ಪನ ಮೇಲೆ ಪ್ರೀತಿಯಿಂದ ಪ್ರತಿಯೊಂದು ಅಕ್ಷರದಲ್ಲೂ ತಮ್ಮ ಹೆಚ್ಚಾಗಿ ಕಾಳಜಿ ವಹಿಸಿ, ನಾನು ಒಂದು 6 ಪುಟ ಓದಿದ್ದೀನಿ, ಒಂದ ತಪ್ಪ ಅಕ್ಷರವನ್ನು ಎಲ್ಲೂ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ, ಹಾಗಂತ ಇರಲ್ಲ. ಆದ್ದರಿಂದ ಏನಾದ್ರೂ ಅಲ್ಲಿ ಲೋಪದೋಷಗಳಿದ್ರೆ ಖಂಡಿತವಾಗಿ ಅವರಿಗೆ ಮುಂದೆ ಹೇಳಿ, ಯಾರಾದ್ರೂ ಓದಿದವರು ಅದನ್ನ ತಿಳ್ಕೊತಾರೆ. ಅದು ಕಲಿಯಲಿಕ್ಕೆ ಅವ್ರಿಗೆ ಮಾರ್ಗದರ್ಶನ ಆಗುತ್ತೆ. ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ ಶರಣಂ. ಸ್ವಾಮಿ ನೀವ್ ಹೇಳ್ಬೇಕು ಈಗ ಏನಾದ್ರು. ಸ್ವಾಮಿ ಏನಿಲ್ಲ, ಎಲ್ಲರಿಗೂ ತಪ್ಪದೆ ಸ್ವಾಮಿ ಹೇಳಿ 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 ಹೇಳ್ಬೇಕು ಅಂದ್ರೆ ಈ ಪುಸ್ತಕ ಮಾಡ್ಬೇಕಾದ್ರೆ ನಿಮ್ಮ ಹತ್ರ ಕೂಡ ಮಾಹಿತಿ ಹಂಚ್ಕೊಂಡು ನೀವು ಕೂಡ ಇದರಲ್ಲಿ ಪಾಲುದಾರರು ಅಂತ ಹೇಳ್ಬೋದು. ಬಟ್ ನಿಮ್ಮನ್ನು ನೋಡಿ ಕೂಡ ಇದರಲ್ಲಿ ಇನ್ಸ್ಪಿರೇಷನ್ ಆಗಿದೆ. ಇನ್ನೊಂದು ಹೇಳ್ಬೇಕಂದ್ರೆ ಪ್ರತಿಯೊಂದು ಕ್ಷೇತ್ರದ ಬಗ್ಗೆ ಆಗ್ಲಿ, ಇನ್ನೊಂದ್ರ ಬಗ್ಗೆ ಆಗ್ಲಿ, ಎಲ್ಲದ್ರ ಬಗ್ಗೆ ಅದ್ಭುತ ಮಾಹಿತಿ ಕೊಟ್ಟು ಈ VSS ಮೀಡಿಯಾ ಇನ್ನೂ ಒಂದು ಉನ್ನತ ಸ್ಥಾನಕ್ಕೆ ಹೋಗಿ ಎಲ್ಲರಿಗೂ ಒಂದು ಒಳ್ಳೆ ಉದ್ದೇಶದಿಂದ ಒಳ್ಳೆ ಮಾಹಿತಿ ಸಿಗ್ಲಿ ಅಂತ ನಾವು ಇದನ್ನ ಕೇಳ್ಕೊಳ್ತಾ ಇದ್ದೀವಿ. ಸ್ವಾಮಿ ಶರಣಂ ಸ್ವಾಮಿ. ಇಲ್ಲಿ ಎಲ್ಲರೂ VSS ಮೀಡಿಯಾ ಅಂತ, ಈಗ ಮಂಜುನಾಥ್ ಸ್ವಾಮಿ ಅಂತ ನಿಮ್ಮನ್ನ ಐಡೆಂಟಿಫೈ ಮಾಡಕ್ ಒಂದು ಹೆಸರು ಅಷ್ಟೇನೆ. ನಾವೆಲ್ಲರೂ ಆ ಭಗವಂತನ ಪುತ್ರರು. ನಮಗೆ ನಾವು ಒಂದು ಐಡೆಂಟಿಫೈಗೋಸ್ಕರ VSS ಮೀಡಿಯಾ ಇಟ್ಕೊಂಡಿದೀವಿ. ಅದು ಎಲ್ಲ ನಿಮ್ದೇನೆ, ಎಲ್ಲವೂ ಅಯ್ಯಪ್ಪನದೇ. ಅದ್ರಲ್ಲೆಲ್ಲ ನಿಮ್ಮಂತ ಸ್ವಾಮಿಗಳು ಕೊಟ್ಟಿರೋ ವಿಚಾರನೆ ನಾವ್ಯಾವ್ದನ್ನು ಸೃಷ್ಟಿ ಮಾಡ್ಲಿಕ್ಕೆ ನಾವ್ಯಾರು ಅಲ್ಲ ಸ್ವಾಮಿ. ಆ ಭಗವಂತ ಕೊಟ್ಟಿರೋದನ್ನ ಭಗವಂತನ ಒಂದು ಭಕ್ತಿ ವಿಚಾರವಾಗಿ ತಿಳಿಸ್ತಾ ಇದ್ದೀವಿ. ತುಂಬಾ ಧನ್ಯವಾದಗಳು. ಮತ್ತೊಮ್ಮೆ ತಮ್ಮೆಲ್ಲರಲ್ಲೂ ಮನವಿ, ಈ ಒಂದು ಪುಸ್ತಕವನ್ನ ಖರೀದಿಸಲು ಶ್ರೀಯುತ ಮಂಜುನಾಥ್ ಸ್ವಾಮಿಗಳ ನಂಬರ್ಗೆ ಕರೆ ಮಾಡಿ ಅಥವಾ ಕೆಂಪೇಗೌಡ ಸ್ವಾಮಿಗಳಿಗೆ ಕರೆ ಮಾಡಿ. ಅವರು ನಿಮಗೆ ನೀವು ನಿಮ್ಮ ಮನೆಯ ವಿಳಾಸಕ್ಕೆ ಕೂಡ ಅದ್ಭುತವಾಗಿ ಆ ಒಂದು ಪೋಸ್ಟ್ ಮುಖಾಂತರ ಅಥವಾ ಕೊರಿಯರ್ ಮುಖಾಂತರ ಕಳಿಸ್ತಾರೆ. ತಾವು ಅಲ್ಲಿ ಪ್ರೊಫೆಷನಲ್ ಕೊರಿಯರ್ ಇಲ್ಲ ಅಥವಾ DTDC ಕೊರಿಯರ್ ಇಲ್ಲ ಅಂತಂದ್ರೆ, ಯಾವ್ದೋ ಹಳ್ಳಿಯಲ್ಲಿ ಅಂದ್ರೆ
ದಯವಿಟ್ಟು ನನ್ನ ಅನುಭವಕ್ಕೆ ಬಂದಿದ್ದ ವಿಚಾರ. ನಿಮ್ಮ ಸ್ಪೀಡ್ ಪೋಸ್ಟ್ ಅಲ್ಲಿ ಮಾಡಿ ಅಂತ ಅವ್ರಿಗೆ ಹೇಳಿ ಅದನ್ನ ಮಾಡಿಸ್ಕೊಡಿ. ಯಾಕೆಂದ್ರೆ ನಾನು ಬೆಲ್ಟ್ ಪೋಸ್ಟ್ ಕೊಡಕ್ ಹೋದಾಗ ಕೆಲವು ಕಡೆ 30 ಕಿಲೋಮೀಟರ್ 40 ಕಿಲೋಮೀಟರ್ ದೂರ ಅವ್ರು ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ಅಂತದಾಗದ್ ಬೇಡ. ಟೌನ್ ಲಿಮಿಟ್ ಅಲ್ಲಿ ಎಲ್ಲಿದೆ ಅದನ್ನ ಸ್ಥಿರವಾಗಿ ಮಾತಾಡ್ಕೊಂಡು ನೀವು ಮಾತಾಡ್ಕೊಳ್ಳಿ. ಇಷ್ಟು ಸಮಯ ಕೆಲವೊಂದು ಸ್ವಾಮಿಗಳು ಕಾಮೆಂಟ್ ಮಾಡಿದ್ದಾರೆ, ಅವರೆಲ್ಲರನ್ನ ಹೆಸರು ಹೇಳಬೇಕು. ಆದ್ರೆ ಇಲ್ಲಿ ನಾನೀಗ ಕೆಲವೊಂದು ಪಾಸ್ ಆಗಿದೆ, ಮುಂದಕ್ಕೆ ಹೋಗಿದೆ. ಆದ್ದರಿಂದ ಅವರೆಲ್ಲರ ಪಾದಾರವಿಂದಗಳಿಗೆ ಧನ್ಯವಾದ. ವಿಶೇಷವಾಗಿ ಈ ಪುಸ್ತಕವನ್ನ ಹೊರತರಲು ಶ್ರಮಿಸಿದಂತ ಈ ಇಬ್ಬರಿಗೆ ಯುವಕರಿದ್ದಾರೆ, ಅವರಿಗೆ ಮುಂದಿನ ಜೀವನ ಭವಿಷ್ಯ ಅದ್ಭುತವಾಗಿರಲಿ. ಆ ಭಗವಂತನ ಇನ್ನೂ ಹತ್ತಷ್ಟು ವಿಚಾರಗಳು ಮತ್ತೆ ಆಲ್ಬಮ್ ಸಾಂಗ್ಗಳನ್ನ ಮಾಡ್ಲಿ, ಭಗವಂತನ ವಿಚಾರಧಾರೆಗಳನ್ನ ತಿಳಿಸ್ಲಿ, ಮತ್ತು ನಮ್ಮಲ್ಲಿರುವ ಕೆಲವೊಂದು ಭಕ್ತಿಯ ಹೆಸರಲ್ಲಿ ಇರುವಂತಹ ಮೌಢ್ಯಗಳನ್ನ ಹೋಗಲಾಡಿಸಲು ಇಂಥ ಯುವ ಪೀಳಿಗೆ ಮುಂದೆ ಬರಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಸ್ವಾಮಿ ಶರಣಂ. ಸ್ವಾಮಿ ಶರಣಂ. ಸ್ವಾಮಿ ಶರಣಮಯ್ಯ.